ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಾನು ಪ್ರಕಾಶವಾದರೆ ಇದು ಹರಿಪ್ರಕಾಶ. ಅದು ಮನೆಯ ಕೋಣೆಯಲ್ಲಿದ್ದರೂ ಕರ್ನಾಟಕದ ಕೋಣೆ ಕೋಣೆಯ ಮನೆಗಳಲ್ಲಿಯೂ ಪ್ರತಿಧ್ವನಿಸತಕ್ಕಂಥ ಪ್ರಕಾಶ. ಸಾಮಾನ್ಯವಾಗಿ ಪತ್ರಕರ್ತರು, ಕೋಣೆ ಮನೆಯವರು ಕ್ಷಮಿಸಬೇಕು, ಸಾಮಾನ್ಯವಾಗಿ ಪತ್ರಕರ್ತರು ತಾವು ಸರ್ವಜ್ಞರು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಹರಿಪ್ರಕಾಶ್ ಕೋಣೆ ಮನೆಯಲ್ಲಿ ಇರತಕ್ಕಂತಹ ವಿನಯ ಸಂಪತ್ತು ಬಹಳ ಅಚ್ಚರಿದಾಯಕವಾಗಿರತಕ್ಕಂಥದ್ದು. ಬಹುಶಃ 1000 ಪತ್ರಕರ್ತರನ್ನು ಸೇರಿಸಿದರೆ ಒಬ್ಬ ಹರಿಪ್ರಕಾಶ್ ಕೋಣೆ ಮನೆ ಆಗ್ತಾರೆ ಅಂತ ಕಾಣುತ್ತೆ. ಒಂದು ಅರ್ಥದಲ್ಲಿ ಭಾರತದಲ್ಲಿ ಪತ್ರಿಕಾ ಸಂಪತ್ತು ಇದ್ದರೂ ಅದಕ್ಕೆ ಒಂದು ಅರಕೆ ಇತ್ತು. ಅದರ ಒಂದು ಭಾಗ ಖಾಲಿಯಾಗಿತ್ತು. ನೀವು ಪ್ರಪಂಚದ ಯಾವ ಮೂಲೆಗೆ ಹೋದರೂ ಆ ದೇಶವನ್ನು ಸಂಪದ್ಭರಿತ ಮಾಡಿರತಕ್ಕಂತಹ ಸಂಸ್ಕೃತಿ, ಧರ್ಮ ಇತ್ಯಾದಿಗಳಿರುತ್ತೆ. ಅಂತಹ ಸಾಂಸ್ಕೃತಿಕ ಅಥವಾ ಧಾರ್ಮಿಕ ಪ್ರಭೆಯನ್ನ ಜನರಿಗೆ ಕೊಡತಕ್ಕಂಥ ಪತ್ರಿಕೆ ಇರಲೇ ಇಲ್ಲ. ಆ ಇಲ್ಲದ ಜಾಗದಲ್ಲಿ ಅದು ಕೇವಲ ವಿಜಯವಾಣಿಯಾಗದೆ ಧರ್ಮವಾಣಿಯಾಗಿ, ಕೇವಲ ಧರ್ಮವಾಣಿಯಾಗದೆ ನ್ಯಾಯವಾಣಿಯಾಗಿ, ಕೇವಲ ನ್ಯಾಯವಾಣಿಯಾಗದೆ ಸಂಸ್ಕೃತಿವಾಣಿಯಾಗಿ, ಬರೀ ಸಾಂಸ್ಕೃತಿಕ ವಾಣಿಯಾಗದೆ ಸರ್ವಧರ್ಮ ಸಹಿಷ್ಣುತೆಯ ಪ್ರತೀಕವಾದಂತಹ ಸದ್ಧಾರ್ಮಿಕವಾದ ಪತ್ರಿಕೆಯೊಂದಾಗಿ ವಿಜಯವಾಣಿಯ ವಿಜಯೀ ಸಂಪಾದಕರಾಗಿದ್ದಾರೆ ಪ್ರಕಾಶ್ ಕೋಣೆ ಮನೆಯವರು. ಅದಕ್ಕಿನ್ನ ಪ್ರಮುಖವಾಗಿ ನನಗೆ ಬಹಳ ವರ್ಷಗಳಿಂದ ಇಷ್ಟ ಇತ್ತು. ಆ ಇಷ್ಟ ಇದ್ದದ್ದು ಕಾರ್ಯರೂಪಕ್ಕೆ ಬರದೇ ಇತ್ತು. ಅದೇನಪ್ಪ ಅಂದರೆ, ನಾನು ಶ್ರೀಮದ್ ರಾಮಾಯಣವನ್ನು ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿರೋಧಗಳ, ಪ್ರಶ್ನೆಗಳ, ಸಂದೇಹಗಳ ಹಿನ್ನೆಲೆಯಲ್ಲಿ ಉತ್ತರ ಕೊಟ್ಟು ಒಂದು ಸುದೀರ್ಘವಾಗಿ ಬರೀಬೇಕು ಅಂತ ಇದ್ದೆ. ಸುಮಾರು ವರ್ಷಗಳಿಂದ ಇದ್ದೆ. ಅದು ಹೇಗೆ ರಾಮಾನುಗ್ರಹವಾಯಿತೋ ಗೊತ್ತಿಲ್ಲ. ಸುಮಾರು 6 ತಿಂಗಳ ಹಿಂದೆ ಇವರ ಪ್ರಥಮ ಭೇಟಿಯಲ್ಲಿಯೇ ರಾಮಾಯಣ ಪ್ರಕಾಶವನ್ನು ಬರೀಬೇಕು ಅನ್ನುವ ಸಂಕಲ್ಪವನ್ನು ಮಾಡುತ್ತಿದ್ದವರವರು. ಬರೀ ಮಾಡಿಸಿದ್ದಷ್ಟೇ ಇಲ್ಲ. ನಾನು ಹೇಳಿದೆ, ಅವರು ಹೇಳಿದಾಗ, ಒಂದು 2-3 ವರ್ಷ ಆಗುತ್ತೆ ನೀವು ಬರೆಸಿದಿರಿ ಅಂತ. 5 ಅಲ್ಲ 6 ವರ್ಷ ಅಲ್ಲಿ ದೊಡ್ಡ ಸಂಪುಟ ಬರಲಿ, ರಾಮಾಯಣ ಪ್ರಕಾಶ ಬರಲಿ ಅಂತ ಹೇಳಿ ಪ್ರತಿ ಭಾನುವಾರ ನನ್ನ ಇನ್ಯಾವತ್ತಿಗೆ ರಾಮ ಜನನವಾಗುತ್ತೋ ಗೊತ್ತಿಲ್ಲ, ಬೆಳಗ್ಗೆ ನನ್ನ ಹತ್ರ ಒಬ್ಬರು ಮಾತಾಡ್ತಾ ಹೇಳ್ತಾ ಇದ್ರು, ಇನ್ಯಾವ ಹುಟ್ಟಿಸ್ತೀರೋ ರಾಮರು, ನೀನು ಹರಿಶ್ಚಂದ್ರನಲ್ಲೇ ಇದ್ದೀರಿ ನೀವು ಅಂತ. ಅವ್ರಿಗೆ ಹೇಳಿದ್ದೆ, ಇದು ರಾಮಾಯಣಂ ಕಣ ವಿರಾಮಾಯಣಂ ಅಲ್ತೆ ಅಂತ ಹೇಳ್ತಾರೆ ಕುವೆಂಪು ಅವರು. ಸುದೀರ್ಘವಾದ್ದು. ಅಂತಹ ಸುದೀರ್ಘವಾದ ಧರ್ಮ ಗ್ರಂಥದ ಪುನರ್ ನಿರ್ಮಾಣಕ್ಕೆ ಆಧಾರಭೂತವಾಗಿರತಕ್ಕಂತಹ ಮಾನನೀಯ ಹರಿಪ್ರಕಾಶ್ ಕೋಣೆ ಮನೆಯವರೇ, ನೀವು ಬಂದಿರತಕ್ಕಂಥದ್ದು ನನಗೆ ತುಂಬ ಗೌರವವನ್ನು ತಂದುಕೊಟ್ಟಿದೆ ಅಂತ ಹೇಳ್ತಾ, ಇಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣ. ಹನುಮಂತನ ಬಗ್ಗೆ ಸುಮಾರೊಂದು 3-4 ವರ್ಷಗಳ ಹಿಂದಿನ ಉಪನ್ಯಾಸ ಪ್ರಪಂಚದಲ್ಲಿ, ಹಲವು ವರ್ಷಗಳಾಗಿತ್ತು ಅಂತ ಕಾಣುತ್ತೆ. ಗರುಡಾಚಾರ್ಯರ ಹೆಸರು ನಿಮಗೆ ಗೊತ್ತು, ಹಿಂದೆ ಮಾಜಿ DGP ಇವರಾಗಿದ್ದವರು. ಅವರು ಆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಹೇಳಿದರು, ಈ ಆರಕ್ಷಕರಿಗೆ ಹನುಮಂತ ತುಂಬ ಪ್ರಿಯವಾದ ವ್ಯಕ್ತಿ ಅಂತ. ಯಾಕೆ ಅಂತಂದರೆ ಅವರು ಹೇಳಿದರು, ಪ್ರಪಂಚ ಸಾಹಿತ್ಯದಲ್ಲಿಯೇ ಗೂಢಚಾರಿಕೆಯನ್ನು ಮಾಡಿ ಮೊಟ್ಟ ಮೊದಲ ಬಾರಿಗೆ ಅಜ್ಞಾತ ಕ್ಷೇತ್ರಕ್ಕೆ ಹೋಗಿ ಸೀತೆಯನ್ನು ಹುಡುಕದಾತ ಆತ, ಅಂದರೆ ನಮಗೆ ಆತ ಬಹಳ ಪ್ರಧಾನವಾದದ್ದು ಅಂತ. ಅಂತಹ ಹನುಮಂತ ಎಷ್ಟು ವಿನೀತನಾಗಿ, ಕಾರ್ಯದಕ್ಷನಾಗಿ ತನ್ನ ಕಾರ್ಯವನ್ನು ನಿರ್ವಹಣೆ ಮಾಡಿದ ಅನ್ನುವುದರ ಪ್ರಸಂಗವನ್ನು ನಾನು ತುಂಬ ಸ್ಥೂಲವಾಗಿ ನಿನ್ನೆ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೆ. ತನ್ನ ದೀರ್ಘ ಕೇಶವನ್ನು ಕೊಂಬೆಗೆ ಸುತ್ತಿ
ನೇಣು ಹಾಕಿಕೊಳ್ಳಬೇಕು ಅಂತ ಪ್ರಯತ್ನ ಪಟ್ಟಂತಹ ಸೀತೆಯನ್ನ ಆತ ಉಳಿಸಬೇಕಾಗಿತ್ತು. ಹಾಗೆ ಉಳಿಸುವುದರ ಮೂಲಕ ಒಂದು ಸಂದೇಶವನ್ನು ಕೊಡಬೇಕಾಗಿತ್ತು. ಸೀತೆಯ ಬಾಯಿನಲ್ಲಿಯೇ ಬರುತ್ತೆ ಇದು. ಏತಿ ಜೀವಂತಮಾನಂದೋ ನರಂ ವರ್ಷ ಶತಾನಿಚ ಅಂತ. ನಮಗೆ ನಮ್ಮ ಜೀವನದಲ್ಲಿ ಯಾವುದೋ ಕಾರಣದಿಂದ ದುಃಖ ಬರುತ್ತೆ, ಸಂಕಟ ಬರುತ್ತೆ, ಸಮಸ್ಯೆ ಬರುತ್ತೆ, ಅಡ್ಡಿ ಬರುತ್ತೆ, ಬೇಲಿ ಅಡ್ಡವಾಗಿ ಬಿಟ್ಟು ಮುಂದೆ ಹೆಜ್ಜೆ ಇಡಲಿಕ್ಕೆ ಆಗದಂತಹ ಕಷ್ಟ ಸಮಸ್ಯೆ ಬರುತ್ತೆ. ಹಾಗೆ ಬಂದ ಸಮಸ್ಯೆ ಎಷ್ಟು ಕಾಲ ಇರುತ್ತೆ, ಯಾವಾಗ ನಿವಾರಣೆ ಆಗುತ್ತೆ ಎನ್ನುವುದು ನಮಗೆ ಗೊತ್ತಾಗಲ್ಲ. ನಾವು ಕಷ್ಟಪಡ್ತಾನೆ ಇರ್ತೀವಿ, ಒದ್ದಾಡ್ತಾನೆ ಇರ್ತೀವಿ, ನೊಂದ್ಕೊಳ್ತಾನೆ ಇರ್ತೀವಿ. ಏನಪ್ಪ ಇದು ಬಗೆಹರಿಯೋದೇ ಇಲ್ಲವೇ ಅಂತಲೂ ಅಂದ್ಕೊಳ್ತಾ ಇರ್ತೀವಿ. ಆದರೆ ಹನುಮಂತ ಈ ಸಂದೇಶವನ್ನು ಕೊಡ್ತಾನೆ. ಏನಂತ? ಆತನೇ ಸ್ವಯಂ ಹೇಳಿಕೊಂಡು ವಾಲ್ಮೀಕಿ ಮಹರ್ಷಿಗಳು ಸೀತಾದೇವಿಯ ಬಾಯಿನಿಂದ ಈ ಮಾತನ್ನು ಹೇಳಿಸ್ತಾರೆ. ನೋಡ್ರಿ, ನಮಗೆ 100 ವರ್ಷಗಳಿದೆ. 100 ವರ್ಷಗಳ ಆಯುಷ್ಯದಲ್ಲಿ ಯಾವತ್ತೋ ಒಂದು ದಿವಸ ನಿಮಗೆ ಸುಖ ಸಿಗುತ್ತೆ ಕಣಪ್ಪ. ಕಾಯಬೇಕಷ್ಟೇನೆ, ಸಹನೆ ಇರಬೇಕಷ್ಟೇನೆ, ತಾಳ್ಮೆ ಇರಬೇಕಷ್ಟೇನೆ. ತುಂಬ ಕಿರಿಯ ವಯಸ್ಸಿನಲ್ಲಿಯೇ ಬೇರೆ ಹಿರಿದಾಗಿ ಬೆಳೆದವರನ್ನು ನೋಡಿ ನಾನು ಹಾಗಾಗಲಿಲ್ವಲ್ಲ ಅಂತ ಈಗ ನೊಂದುಕೊಳ್ಳಬಾರದು. ಅಥವಾ ಶ್ರೀಮಂತನೊಬ್ಬನನ್ನು ನೋಡಿ ಅವನ ಹತ್ರ ಅಷ್ಟೊಂದು ಹಣ ಇದೆಯಲ್ಲ, ನನ್ನ ಹತ್ರ ಇಲ್ಲವಲ್ಲ ಅಂತ ಅಂದ್ಕೋಕೂಡುದು. ಯಾಕೆ ಅಂದರೆ ಆತ ಶ್ರೀಮಂತನಾಗಬೇಕಾಗಿದ್ದರೆ ಯಾವ ಹಾದಿಯಲ್ಲಿ ಕ್ರಮಿಸಿದ್ದಾನೆ ಮತ್ತು ಎಷ್ಟು ಕಷ್ಟಗಳನ್ನು ಪಟ್ಟಿದ್ದಾನೆ ಅಂತ ಆತನಿಗೆ ಗೊತ್ತು. ನಾವು ದೂರದಿಂದ ನೋಡಿಕೊಂಡು ಆತನ ಶ್ರೀಮಂತಿಕೆಯನ್ನು ನೋಡಿ ಒದ್ದಾಡ್ತೀವಿ, ನಾವು ಹಾಗೆ ಆಗಿಲ್ವಲ್ಲ ಅಂತ. ಅಂತೂ ರಾಮಾಯಣದ ಸಂದೇಶ ಬಹಳ ಸರಳವಾಗಿ, ಬಹಳ ಸುಲಭವಾಗಿ, ಕಷ್ಟ ಇರಬಹುದು ಅದನ್ನು ಸಾಧಿಸೋದಕ್ಕೆ, ಬಹಳ ಸುಲಭವಾಗಿ ನನ್ನ ದೃಷ್ಟಿಯಲ್ಲಿ ರಾಜಮಾರ್ಗ ಏನಪ್ಪ ಅಂದರೆ, ನೀವು ಏನೇ ಆಗಬೇಕಾಗಿದ್ದರೂ ಅದಕ್ಕೆ ತಪಸ್ಸು ಬೇಕು. ತಪಸ್ಸನ್ನು ಮಾಡ್ತಾ ನೀವು ಕಾಯ್ತಾ ಇದ್ದರೆ ನಿಮಗೆ ಒಂದಲ್ಲ ಒಂದು ದಿವಸ ರಕ್ಷೆ ಸಿಗುತ್ತೆ, ಒಂದಲ್ಲ ಒಂದು ದಿವಸ ಬೆಳಕು ಸಿಗುತ್ತೆ, ಒಂದಲ್ಲ ಒಂದು ದಿವಸ ನಿಮ್ಮ ಮಾರ್ಗದಲ್ಲಿ ಒಳ್ಳೆಯ ದರ್ಶನ ಆಗುತ್ತೆ. ಆ ದರ್ಶನ ಸೀತಾದೇವಿಗೆ ಹನುಮಂತನಿಂದ ಆಯಿತು. ಆ ಹನುಮತ್ ದರ್ಶನವೇ, ನಾನು ಮೊದಲನೇ ದಿವಸ ಮಾತನಾಡ್ತಾ ಹೇಳಿದೆ, ಸುಂದರಕಾಂಡದ ಹೆಸರಿನ ಔಚಿತ್ಯದ ಬಗ್ಗೆ ಮಾತಾಡ್ತಾ ಹೇಳಿದೆ ನಾನು ನಿಮಗೆ. ಹನುಮತ್ ದರ್ಶನವೇ ಸುಂದರವಾಯಿತು. ಆ ಸೌಂದರ್ಯವೇ ಆಕೆಯ ಜೀವನದ ಧಾರಣೆಯಾಯಿತು. ಜೀವಧಾರಣೆ ಮಾಡಿದಂತಹ ಸೀತೆ ಪ್ರಕೃತಿಯನ್ನು ಪ್ರತಿನಿಧಿಸಿ ಪುರುಷನಾದ ಶ್ರೀರಾಮರ ಜೊತೆಗೆ ಸೇರಲಿಕ್ಕಾಗಿ ಹನುಮಂತ ಮಾರ್ಗದರ್ಶಕನಾದ, ಬೆಳಕನ್ನು ಬೀರಿದ. ಹೀಗಾಗಿ ಅದು ಸುಂದರಕಾಂಡ ಅನ್ನತಕ್ಕಂಥ ಸಾರ್ಥಕವಾದ ಹೆಸರನ್ನು ಸಮೀಪಿಸಿತು. ಹನುಮಂತ ಸಂದೇಹಪಟ್ಟಿದ್ದ, ನಾನೇನಾದರೂ ಸೀತಾದೇವಿ ಹತ್ತಿರಕ್ಕೆ ಹೋಗಿ ಜೈ ಶ್ರೀರಾಮ್ ಅಂತ ನಿಂತ್ಕೊಂಡ್ಬಿಟ್ರೆ ಆಕೆ ಏನಂದುಕೊಳ್ಳಬಹುದು ಅಂದ್ಕೊಂಡಿದ್ದಾತ? ರಾವಣನೇ ಬಂದನೇನೋ ಅಂತ ಸಂದೇಹ ಪಡಬಹುದು. ಯಾಕೆ ಅಂದರೆ ರಾವಣ ಕಾಮರೂಪಿಯಾಗಿದ್ದ, ಹಿಂದೆ ಸನ್ಯಾಸಿಯ ವೇಷದಲ್ಲಿ ಬಂದಿದ್ದ. ಹಾಗೆ ಸೀತಾದೇವಿ ಸಂದೇಹ ಪಟ್ಟು ಏನಾದರೂ ಶಂಕಿಸಿ ತನ್ನ ಜೊತೆಗೆ ಮಾತಾಡದೆಯೇ ಹೋಗಿಬಿಟ್ಟರೆ ಅಂತ ಹೇಳಿ ಆತ ಒಂದು ವ್ಯಾಜವನ್ನು ಕಂಡುಕೊಂಡ, ಹಾಡನ್ನು ಹೇಳಿದ, ದಶರಥನ ಸುದ್ದಿಯನ್ನು ಹೇಳಿದ, ಇತ್ಯಾದಿಯನ್ನೆಲ್ಲ ನಾನು ನಿನ್ನೆ ನಿಮಗೆ ವರ್ಣನೆ ಮಾಡಿದ್ದೆ. ಸೀತಾದೇವಿಯ ಜೊತೆಗೆ ಹನುಮಂತ ಮಾತಾಡ್ತಾ ಇದ್ದಾನೆ. ಪ್ರಧಾನವಾದ ಒಂದು ಅಂಶವನ್ನು ಮತ್ತೆ ನೆನಪಿಸಿಕೊಂಡು ಇಂದು ಮುಂದುವರಿಯೋಣ. ರಾಮನಾಮಾಂಕಿತಂ ಇದಂ ಪಶ್ಯ ದೇವಿ ಅಂಗುಲೀಯಕಂ. ಇದು ನಿನ್ನೆ ನಾನು ನನ್ನ ಉಪನ್ಯಾಸದ ಕೊನೆಯಲ್ಲಿ ದಾಖಲು ಮಾಡಿದಂತಹ ಅಂಶ. ರಾಮನಾಮಾಂಕಿತಂ ಇದಂ, ಶ್ರೀರಾಮರ ನಾಮಧೇಯವನ್ನು ಬರೆದಿರತಕ್ಕಂತಹ ಈ ಅಂಗುಲೀಯಕ
ಈ ಉಂಗುರವನ್ನು ಪಶ್ಯ ನೋಡು ಅಂತ. ಪಶ್ಯ ದೇವಿ ಅಂಗುಲೀಯಕಂ, ಈ ಅಂಗುಲೀಯಕವನ್ನು ನೋಡಮ್ಮ ಅಂತ ಹನುಮಂತ ಹೀಗೆ ಕೈನಲ್ಲಿ ಹಿಡ್ಕೊಂಡ. ತನ್ಮೂಲಕ ವಾಲ್ಮೀಕಿ ಮಹರ್ಷಿಗಳ ನಮ್ಮ ಉಪನ್ಯಾಸದ ಶೀರ್ಷಿಕೆಯದು ತಾತ್ವಿಕ ದರ್ಶನ ಅನ್ನತಕ್ಕದ್ದು. ಅಂದರೆ ಶ್ರೀಮದ್ ರಾಮಾಯಣದಲ್ಲಿ ಎಲ್ಲೆಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಹೇಗೆ ಹೇಗೆ ಈ ತಾತ್ವಿಕ ಅಂಶಗಳ ಪ್ರಕಾಶನವಾಗತ್ತೆ ಅನ್ನತಕ್ಕಂಥದ್ದರ ದಾಖಲಾತಿ. ಹನುಮಂತ ಸೀತಾದೇವಿಯ ಸಂಭಾಷಣೆ ಕೊಂಚ ಹೊತ್ತು ಆದ ಮೇಲೆ ಹನುಮಂತ ಸೀತಾದೇವಿಯನ್ನು ಕೇಳಿದ, ನೋಡಮ್ಮ, ನಾನು ಉಂಗುರವನ್ನು ಕೊಟ್ಟಿದ್ದೇನೆ, ನಾನು ನಿನ್ನನ್ನು ಕಂಡು ಬಂದೆ ಅಂತ ನಾನು ಶ್ರೀರಾಮರಿಗೆ ಹೇಳಬೇಕಾಗಿದ್ದರೆ ನೀನು ಏನಾದರೂ ಒಂದು ಸಾಕ್ಷ್ಯವನ್ನು ಕೊಡಬೇಕಲ್ಲ. ಸೀತಾದೇವಿ ಆ ಮುದ್ರಿಕೆಯನ್ನು ಕೊಟ್ಟಳು. ಈ ಘಟ್ಟದಲ್ಲಿ ಒಂದು ಅಂಶವನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ನಾವು ಯಾರನ್ನಾದರೂ ಪ್ರತಿನಿಧಿಸುತ್ತಿದ್ದಾಗ ಅಥವಾ ಯಾವುದಾದರೂ ದೌತ್ಯ ಕಾರ್ಯವನ್ನು ನಿರ್ವಹಣೆ ಮಾಡುತ್ತಿದ್ದಾಗ ಯಾರ ರಾಯಭಾರಿಗಳಾಗಿಯಾದರೂ ನಾವು ಹೋಗಬೇಕಾಗಿದ್ದಾಗ ಹೇಗೆ ಯಾವ ವರ್ತನೆಗಳನ್ನು ನಾವು ನಮ್ಮ ಗಮನದಲ್ಲಿ ಇಟ್ಟುಕೊಳ್ಳಬೇಕು ಅಂದರೆ ಸುಂದರಕಾಂಡದ ಹನುಮಂತನನ್ನು ನೋಡಬೇಕು ಅನ್ನತಕ್ಕದ್ದು. ಯಾಕೆ? ಇನ್ನು ಮುಂದೆ ಹನುಮಂತ ಮಾಡತಕ್ಕಂಥ 2-3 ಕಾರ್ಯಗಳನ್ನು ತಾವು ನೋಡಬೇಕು. ಮೊದಲನೆಯದು, ಶ್ರೀರಾಮರು ಹನುಮಂತನಿಗೆ ಏನು ಹೇಳಿದರು ಅಥವಾ ಸುಗ್ರೀವ ಆದೇಶವನ್ನು ಏನಂತ ಕೊಟ್ಟ? ಸೀತೆಯನ್ನು ನೋಡಿಕೊಂಡು ಬನ್ನಿ ಅಂತ. ನೋಡಿಕೊಂಡು ಬನ್ನಿ ಅಂತ ಹೇಳಿದ್ದು ಅಷ್ಟೇ ಆದರೂ ಅದರ ಆಂತರಿಕ ಅರ್ಥ ಮತ್ತೂ ಇದೆ ಅಂತ ಈತ ಸ್ವೀಕರಿಸಿದ. ನೋಡು ಅಂದರೆ ಸುಮ್ಮನೆ ನೋಡಿ ಬರೋದಲ್ಲ, ವಿಷಯವನ್ನು ಸಂಗ್ರಹಿಸಬೇಕು ಅಂದ್ಕೊಂಡ. ದೂತನ ಪ್ರಧಾನವಾದ ಲಕ್ಷಣ ಇದು ಅಂತ. ಒಡೆಯನಾಗಿದ್ದವನು ಈಗ ಹನುಮಂತ ನೋಡ್ಕೊಂಡು ಬಾ ಅಂತ ಹೇಳಿದ್ದಾರೆ. ಸೀತಮ್ಮ ಇದೆಯಾ? ನೋಡಿದೆ, ನಾನು ಬರ್ತೀನಿ ಅಂತ ಬಂದ್ಬಿಟ್ಟಿದ್ರೆ ಹನುಮಂತನ ಯಾರು ಹೊಗಳ್ತಾ ಇರಲಿಲ್ಲ. ಬರೀ ನೋಡಲಿಲ್ಲ, ಮಾತನಾಡಿದ. ಬರೀ ಮಾತನಾಡಿದ್ದಷ್ಟೇ ಅಲ್ಲ, ಸಾಕ್ಷ್ಯ ಸಂಗ್ರಹಿಸಿದ. ಬರೀ ಸಾಕ್ಷ್ಯ ಸಂಗ್ರಹಿಸಿದ್ದಷ್ಟೇ ಅಲ್ಲ, ಶ್ರೀರಾಮರು ಚಲಿಸಬಲ್ಲಂತಹ ಯಾವುದಾದ್ರೂ ಘಟನೆ ಹೇಳು ಅಂತ ಹೇಳಿದ. ಹಾಗೆ ಘಟನೆಯನ್ನು ಕೇಳುವುದರ ಮೂಲಕ ಬಹಳ ದೊಡ್ಡದಾದ ಒಂದು ತತ್ವವನ್ನು ನಮಗೆ ಹೇಳಿದ. ಆ ಕಥೆ ನೀವು ಕೇಳಿದ್ದೀರಿ. ಏನು? ಸೀತಾದೇವಿ ಕಥೆಯನ್ನು ಹೇಳ್ತಾಳೆ. ಇದನ್ನು ಹೋಗಿ ಶ್ರೀರಾಮರಿಗೆ ಹೇಳು, ಲಕ್ಷ್ಮಣನೂ ಇಲ್ಲದಾಗ ನಾನು ಅವರು ಇಬ್ಬರೇ ಇದ್ದಾಗ ನಡೆದಂತಹ ಘಟನೆ ಇದು. ಆದ್ದರಿಂದ ಇದನ್ನು ಹೇಳಿದರೆ ನೀನು ನನ್ನನ್ನು ನೋಡಿದ್ದೀಯೇ ಅನ್ನತಕ್ಕಂಥದ್ದು ಖಚಿತ ಆಗತ್ತೆ. ನಾವಿಬ್ಬರು ಇದ್ದೀವಿ. ಒಂದು ಸಲ ಯಾವುದೋ ಒಂದು ಕಾಗೆ ಬಂದು ನನ್ನನ್ನು ಕುಕ್ಕಲಿಕ್ಕೆ ಶುರು ಮಾಡ್ತು. ನಾನು ಒಂದು ಹೆಂಟೆ ತಗೊಂಡು ಹೊಡೆದೆ. ಅದು ಹಾಗೆ ಹೋಗೋದು ಬರೋದು. ನನ್ನ ಕಾಂಚಿಯಿಂದ ಹೊಡೆದೆ, ಅದು ಹೋಗೋದು ಬರೋದು. ಶ್ರೀರಾಮರು ನನ್ನನ್ನು ನೋಡಿ ನಗ್ತಾ ಇದ್ದರು, ಎಷ್ಟು ಒದಾಡ್ತಾ ಇದ್ದಾಳೆ ಅಂತಂತ. ಅಥವಾ ಕಾಗೆಯನ್ನೂ ಓಡಿಸಲಿಕ್ಕೆ ಆಗಲಿಲ್ಲ ಅಂತ. ಕೊನೆಗೆ ಕೊಂಚ ಹೊತ್ತು ಆದ ಮೇಲೆ ಸೀತೆ ಶ್ರೀರಾಮರ ತೊಡೆಯ ಮೇಲೆ ಮಲಗಿದ್ಲು, ಎದ್ದಳು. ಆಮೇಲೆ ಶ್ರೀರಾಮರು ಸೀತೆಯ ತೊಡೆಯ ಮೇಲೆ ಮಲಗಿದರು. ಅವರು ಏಳುವುದಕ್ಕೆ ಮುನ್ನ ಬಿಸಿ ಬಿಸಿಯಾಗಿ ಏನೋ ಬಿತ್ತು ಅವರ ಮೇಲೆ. ಅದು ಆ ಕಾಗೆ ಬಂದು ಸೀತೆಯ ಎದೆಯನ್ನು ಕುಕ್ಕಿದ್ದರ ಪ್ರಭಾವದಿಂದ ಹೊರಗೆ ಬಂದಂತಹ ರಕ್ತ ಬಿಂದುಗಳು. ಶ್ರೀರಾಮರಿಗೆ ಮಹಾ ಸಿಟ್ಟು ಬಂತು. ಮುಂದಿನ ಭಾಗ ನಾನು ನಿಮಗೆ ದಾಖಲೆ ಮಾಡಬೇಕಾದ್ದು. ಕಥೆ ನಿಮಗೆ ಗೊತ್ತಿದೆ ಅಂತಾಗಲೇ ಹೇಳಿದೆ.
ಮಲಗಿದ್ದಾರೆ. ಅವರ ಧನುಸ್ಸು ಅಲ್ಲೆಲ್ಲೋ ಇದೆ. ಅಕ್ಷಯ ತೂಣೀರವನ್ನು ಎಲ್ಲೋ ತೂಗು ಹಾಕಿದ್ದಾರೆ. ಅರೆನಿದ್ದೆಯಲ್ಲಿ ಎದ್ದವರು ಕ್ರೋಧತಪ್ತರಾಗಿದ್ದಾರೆ. ಚಾಪೆಯ ಮೇಲೆ ಮಲಗಿದ್ರು. ಆಶ್ರಮವಾಸಿಗಳು ಹಾಸಿಗೆಯ ಮೇಲೆ ಮಲಗುವಂತಿಲ್ಲ. ಆ ಚಾಪೆಗೆ ಒಂದು ಹಂಚಿ ಕಡ್ಡಿ, ಅದನ್ನು ಹೀಗೆ ಎಳೆದರು, ಅಥವಾ ಒಂದು ದರ್ಭೆ ಹಾಗೆ ಎಳೆದರು. ಎಳೆದು ಈ ಘಟನೆಯನ್ನು ದಾಖಲೆ ಮಾಡಬೇಕು. ಭಾರತದ ಅತ್ಯಮೂಲ್ಯವಾದಂತಹ, ಅತಿ ಶ್ರೇಷ್ಠವಾದಂತಹ, ಅತ್ಯಂತ ಶಕ್ತವಾದಂತಹ ಅಂಶವನ್ನು ನಾನು ಹೇಳ್ತಾ ಇದ್ದೇನೆ, ದಯವಿಟ್ಟು ಕೇಳಿಸಿಕೊಳ್ಳಿ. ಆ ದರ್ಭೆಯನ್ನು ಎಳೆದು, ಮಹಾಭಾರತದಲ್ಲೂ ಅಂತ ಒಂದು ಪ್ರಸಂಗ ಬರುತ್ತದೆ, ಆ ದರ್ಭೆಯನ್ನು ಎಳೆದು ಅದಕ್ಕೆ ಮಂತ್ರ ಪ್ರಯೋಗ ಮಾಡಿದರು. ಮಂತ್ರ ಪ್ರಯೋಗ ಮಾಡುತ್ತಿದ್ದಂತೆಯೇ ಆ ದರ್ಭೆ ಬ್ರಹ್ಮಾಸ್ತ್ರವಾಯಿತು. ಬ್ರಹ್ಮಾಸ್ತ್ರವಾಗಿ ಆ ಕಾಗೆಯನ್ನು ಅಟ್ಟಿಸಿಕೊಂಡು ಹೋಯಿತು. ಅದು ಸಾಧಾರಣವಾದ ಕಾಗೆನೇನ್ರಿ. ನಾನು ಸಾಮಾನ್ಯವಾಗಿ ನನ್ನ ಉಪನ್ಯಾಸಗಳಲ್ಲಿ ಯಾರನ್ನು ಟೀಕೆ ಮಾಡ್ತೀನಿ? ಇಂದ್ರನನ್ನು ಟೀಕೆ ಮಾಡ್ತೀನಿ. ಯಾಕೆಂದ್ರೆ ಇಂದ್ರಿಯ ಗುಲಾಮ ಅಂತ. ಆ ಇಂದ್ರನ ಮಗ ಅವನು ಜಯಂತ ಅಂತ. ಅವನ ಹಣೆ ಬರಹೂ ಅಷ್ಟೇ ಅಪ್ಪಂದೇನೆ ಒಂದು. ಅವನು ಸೀತೆ ಎದೆನು ಕುಗ್ತಾ ಇದ್ದಾನೆ ಬಂದು ಬಂದು ಬಂದು. ಅಪ್ಪನ ಗುಣ ಮಗನಲ್ಲಿ ಪ್ರವಹಿಸಿ ಈ ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ. ಈಗ ಶ್ರೀರಾಮರು ದರ್ಭೆಯನ್ನು ಎಸೆದಿದ್ದಾರೆ. ನೀವು ದಾಖಲು ಮಾಡಿಕೊಳ್ಳಬೇಕಾದ ಏನು ಅಂದರೆ, ನಾವು ಬಿಡತಕ್ಕಂತಹ ಬಾಣದಲ್ಲೆಲ್ಲ ಶಕ್ತಿ ಇರತಕ್ಕಂಥದ್ದು, ನಾವು ಉಪಯೋಗಿಸುವ ಬಂದೂಕಿನಲ್ಲೆಲ್ಲ ಶಕ್ತಿ ಇರತಕ್ಕಂಥದ್ದು, ಅದನ್ನು ಪ್ರಯೋಗಿಸುವ ವ್ಯಕ್ತಿಯ ಶಕ್ತಿಯಲ್ಲಿರುತ್ತೆ. ಅದು ಹುಲ್ಲು ಕಡ್ಡಿಯನ್ನು ಬ್ರಹ್ಮಾಸ್ತ್ರ ಮಾಡಬಲ್ಲಂತಹ ಶಕ್ತಿ ಶ್ರೀರಾಮರಿಗೆ ಇತ್ತು. ಅದ್ಯಾವುದದು? ಮಂತ್ರ. ಮನನಾತ್ ತ್ರಾಯತೆ ಇತಿ ಮಂತ್ರ. ಮಂತ್ರ. ಯಾರಿಗೆ ಮಂತ್ರ ಉಂಟೋ ಅವರು ತಂತ್ರದಲ್ಲಿ ಶಕ್ತರಾಗ್ತಾರೆ. ನಾನು ಬಹುಶಃ ನಾಳೆಯಿಂದ ಯುದ್ಧಕಾಂಡವನ್ನು ಆರಂಭ ಮಾಡ್ತೀನಿ. ಉಳಿದ 4-5 ದಿವಸಗಳಲ್ಲಿ ಯುದ್ಧದಲ್ಲಿ ಗೆಲ್ಲುವುದು ಯಾವ ಅಸ್ತ್ರಶಸ್ತ್ರವೂ ಅಲ್ಲ. ಸಣ್ಣ ಪುಟ್ಟ ಯುದ್ಧಗಳೇನೋ ಆಗುತ್ತೆ ಬಿಡಿ. ನನಗೆ ಯುದ್ಧಕಾಂಡದಲ್ಲಿ ವರ್ಣನೆ ಮಾಡಲಿಕ್ಕೆ ಯುದ್ಧದ ವರ್ಣನೆ ನನಗೆ ಅಷ್ಟೊಂದು ಪ್ರಿಯ ಅಲ್ಲವೂ ಅಲ್ಲ. ಎಲ್ಲಿ ಯಾರಾದರೂ ಹತರಾಗಿದ್ದಾರೆ ಅಂದರೆ, ವಿಶೇಷವಾಗಿ ರಾವಣನ ಸಂದರ್ಭವನ್ನು ನಾವು ತಗೊಂಡ್ರೆ, ಶ್ರೀರಾಮ ರಾವಣರ ಯುದ್ಧದಲ್ಲಿ ಗೆಲ್ಲುವುದು ಅಸ್ತ್ರಶಸ್ತ್ರಗಳಲ್ಲ, ಅದು ಕೇವಲ ಮಂತ್ರ. ಹೀಗಾಗಿ ಮಂತ್ರ ಶಕ್ತಿ ಎಲ್ಲಿರುತ್ತದೆಯೋ, ಅದಕ್ಕೆ ನಮ್ಮ ರಾಜಕಾರಣಿಗಳು ಯಾವುದಾದ್ರು ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಗಿದ್ದರೆ ಆ ಸಭೆಗೆ ಮಂತ್ರಾಲೋಚನಾ ಸಭೆ ಅಂತ ಕರೀತಾರೆ. ಅಂದರೆ ಮಂತ್ರದಿಂದಲೇ ಇಂದಿಗೂ ಎಲ್ಲ ಕಾರ್ಯಗಳ ಅಭಿವೃದ್ಧಿ. ಅಕಸ್ಮಾತ್ ಭಾರತದ ಜೊತೆಗೆ ಯಾವುದೇ ಯುದ್ಧ ನಡೆದರೂ ಮಂತ್ರದಿಂದಲೇ ಅದರ ನಿರ್ಣಯ ಆಗ್ತಕ್ಕಂಥ. ಸರಿ, ಕಾಕಾಸುರನ ವೃತ್ತಾಂತದಲ್ಲಿ ಮಂತ್ರಶಕ್ತಿ ಅಂತ ಆಯಿತು. ಕಾಕಾಸುರ ಬರೀ ಕಾಕಾಸುರ ಅಂತ ಅಲ್ಲ, ಅವನು ಇಂದ್ರನ ಮಗ ಜಯಂತ ಅಂತ. ಈಗ ಮುಂದುವರಿಯೋಣ. ಸೀತೆ ಹನುಮಂತನನ್ನು ಕಂಡಿದ್ದಾಳೆ, ಸಂತೋಷವಾಗಿದೆ. ಆಕೆ ಕಥೆಯನ್ನು ಹೇಳಿದ್ದಾಳೆ, ಅಭಿಜ್ಞಾನವನ್ನು ಕೊಟ್ಟಿದ್ದಾಳೆ. ಈಗ ಹನುಮಂತನಿಗೆ 2 ಕೆಲಸ ಇದೆ. ಒಂದು, ಯಾರಿಂದ ದೂತನಾಗಿ ಬಂದಿದ್ದನೋ ಅವರಿಗೆ ಕೇವಲ ಸೀತೆಯನ್ನು ಕಂಡೆ ಅಂತ ಹೇಳುವುದಷ್ಟೇ ಅಲ್ಲ, ಒಬ್ಬ ನಿಜವಾದ ಪತ್ತೆ ತರದೂದು ಮಾಡತಕ್ಕ ವ್ಯಕ್ತಿ, ಒಬ್ಬ ನಿಜವಾದ ಗೂಢಚಾರ ತನಗೆ ಕೊಟ್ಟ ಕೆಲಸ ಇಷ್ಟ ಆದರೆ ಅದಷ್ಟನ್ನು ಸಾಧಿಸ್ತಾನೆ, ಸಂಗ್ರಹಿಸ್ತಾನೆ. ಹನುಮಂತ ಯೋಚನೆ ಮಾಡ್ದ, ನಾನು ವಾಪಸ್ ಹೋದ ಮೇಲೆ ಶ್ರೀರಾಮರು, ಹೌದಯ್ಯ ನೀವು ಲಂಕೆಗೆ ಹೋಗಿದ್ದಲ್ಲ,
ಏನೇನು ನೋಡ್ಕೊಂಡು ಬಂದೆ ಅಂತ ಕೇಳಿಬಿಟ್ರೆ, ಏನೇನು ನೋಡ್ಕೊಂಡು ಬಾ ಅಂತ ಅವರೇನು ಹೇಳಿಲ್ಲ. ಹನುಮಂತನಿಗೆ ಆ ಸಂದೇಹ ಬರುತ್ತೆ. ಕೇಳಿಬಿಟ್ರೆ ಏನು ಮಾಡೋದು? ಆದ್ದರಿಂದ ನಾನು ಅದಕ್ಕೆ ಸಿದ್ಧನಾಗಬೇಕು. ಆದರೆ ನೋಡುವುದು ಹೇಗೆ? ಹಿಂದಿನ ರಾತ್ರಿ ನೋಡಿದ್ದೇನೆ. ರಾತ್ರಿ ನೋಡಿದ್ದು ಅಷ್ಟು ಸ್ಪಷ್ಟವಿಲ್ಲ, ಏನೋ ಒಂದು ಅಂದಾಜಿನಲ್ಲಿ ನೋಡಿದ್ದೇನೆ. ಬೆಳಗು ನೋಡಬೇಕಾಗಿದೆ. ಬೆಳಗು ನೋಡಬೇಕು. ಹಾಗೆ ನೋಡಬೇಕಾಗಿದ್ದರೆ ಹೇಗೆ ನೋಡುವುದು? ತನ್ನನ್ನು ಯಾರಾದರೂ ಕರ್ಕೊಂಡು ಹೋಗಬೇಕು. ಇದು ಒಂದನೇ ಅಂಶ. ಎರಡನೆಯದು, ಶ್ರೀರಾಮ ವಿರೋಧಿಯಾಗಿರತಕ್ಕಂತಹ ರಾವಣನ ಸಂದರ್ಶನ ಆಗಬೇಕು. ಯಾಕೆ ಆಗಬೇಕು ಅಂದರೆ, ಶ್ರೀರಾಮರಿಗೆ ಏನೂ ಹೇಳಲಿಲ್ಲ, ಆದರೆ ಎಲ್ಲವನ್ನೂ ಸಾಧಿಸತಕ್ಕಂತಹ ಮಹಾತ್ಮನಾದ್ದರಿಂದ, ಮಹಾವಿವೇಕಿಯಾದ್ದರಿಂದ, ಮಹಾಪ್ರಾಜ್ಞನಾದ್ದರಿಂದ ಈ ಎಲ್ಲವನ್ನೂ ಸಾಧಿಸುತ್ತೇನೆ ಅಂತ ಆತ ನಿರ್ಣಯಿಸಿದ. ಏನಂತ ನಿರ್ಣಯಿಸಿದ? ನಾನು ಏನಾದರೂ ಮಾಡಿ ರಾಮಶತ್ರುವಾಗಿರತಕ್ಕಂತಹ ರಾವಣನ ಸಂದರ್ಶನವನ್ನು ಮಾಡಬೇಕು. ರಾವಣನ ಸಂದರ್ಶನ ಹೇಗಾಗತ್ತೆ ರೀ? ಅಷ್ಟು ಸುಲಭವೇನ್ರಿ? ರಕ್ಷಣಾ ಇಲಾಖೆಯವರು ಸುಮ್ಮನೆ ಬಿಡ್ತಾರೇನ್ರಿ ಒಳಗೆ ಹೋಗಯ ಅಂತಂತ? ಕರ್ಕೊಂಡು ಹೋಗಬೇಕು. ತನ್ನನ್ನು ಹೇಗಾದರೂ ಮಾಡಿ ಅವರೇ ಕರ್ಕೊಂಡು ಹೋಗಬೇಕು ರಾವಣನ ಹತ್ತಿರಕ್ಕೆ. ಆದ್ದರಿಂದ ಹನುಮಂತ ಸೀತಾದೇವಿಯನ್ನು ಕೇಳಿದ, ನೋಡಮ್ಮ ಇಲ್ಲೊಂದೆರಡು ಹಣ್ಣೇನಾದರೂ ಇದ್ದರೆ ತಿಂದು ಹೋಗ್ತೀನಿ ಅಂತ. ಆಕೆಗೆ ಎಲ್ಲಿ ಕಲ್ಪನೆ ಇತ್ತು ಹನುಮಂತ ಎಷ್ಟು ಹಣ್ಣು ತಿಂತಾನೆ ಅಂತ. ಅಷ್ಟು ಹೊತ್ತಿಗೆ ಹನುಮಂತ ಒಂದು ದಿವ್ಯ ದರ್ಶನವನ್ನು ಕೊಟ್ಟು ಬಿಟ್ಟಿದ್ದ. ಸೀತಾದೇವಿಗೆ ಹೇಳಿದ್ದ ಆತ, ಈ ಒಂದು ಅಂಶವೂ ನೀವು ದಾಖಲೆ ಮಾಡಿಕೊಳ್ಳಬೇಕು, ಸೀತೆಯ ಚಾರಿತ್ರ್ಯದ ಬಗ್ಗೆ. ಹನುಮಂತ ಒಂದು ಸಲಹೆ ಕೊಟ್ಟ. ಅಳುತ್ತಾ ಇದೀಯ ನೀನು, ಶ್ರೀರಾಮನ ನೋಡಿಲ್ಲ 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 ಅಂತ. ಒಂದು ಕೆಲಸ ಮಾಡು, ರಾವಣ ನಿನ್ನನ್ನು ಹೇಗೆ ಅಪಹರಿಸಿಕೊಂಡು ಬಂದುಬಿಟ್ನೋ, ಶಾಠ್ಯಂ ಪ್ರತಿಶಾಠ್ಯಂ ಅಂತ ನಾವು ಹಾಗೆ ಮಾಡೋಣ. ಈಗ ನಾನು ಬಂದಿರೋದು ಯಾರಿಗೂ ಗೊತ್ತಿಲ್ಲ, ನನ್ನ ಬೆನ್ನು ಹತ್ಕೊ, ಕರ್ಕೊಂಡೋಗ್ಬಿಡ್ತೀನಿ. ಬಹಳ ಸುಲಭವಾಗಿತ್ತು ಉಪಾಯ. ಸೀತಾದೇವಿ ಪ್ರಾರಂಭದಲ್ಲಿ ನಕ್ಕಳು. ಅಲ್ಲಯ್ಯ, ಒಳ್ಳೆ ಬೆಕ್ಕಿದ್ದ ಇದೆ. ನಿನ್ನೆ ಹೇಳಿದ್ದೇನೆ, ಹನುಮಂತ ಇಷ್ಟ ಆಗಿದ್ದ, ತನ್ನ ದಿವ್ಯ ಶರೀರವನ್ನು ತೋರಿಸಿಕೂಡದ್ದು ಅಂತಂತೇಳಿ ಪುಟ್ಟವನಾಗಿದ್ದ. ಒಳ್ಳೆ ಕಪಿ ಆಡ್ತೀಯಲ್ಲ ನೀನು, ನನ್ನನ್ನು ಎತ್ಕೊಂಡು ಹೋಗೋಕ್ಕಾಗುತ್ತಾ ನಿನಗೆ ಅಂತ ಕೇಳಿದ. ಹನುಮಂತನಿಗೆ ಶ್ರೀಮದ್ ರಾಮಾಯಣದಲ್ಲಿ ಮೊದಲನೇ ಸಲ ಸಿಟ್ಟು ಬಂತಂತೆ, ಮುಖವೆಲ್ಲ ಕೆಂಪಗಾಯ್ತಂತೆ. ಏನು ಶಕ್ತಿನೇ ಗೊತ್ತಿಲ್ಲವಲ್ಲ ಈಕೆಗೆ. ಏನಮ್ಮ ಹೀಗೆ ಅಂದ್ಕೊಂಡಿದೀಯಾ? ಮೇರು ಮಂದರ ಸಂಕಾಶಂ ಬಭೌ ದೀಪ್ತಾನರ ಪ್ರಭಾ. ನೋಡು ನಾನು ಯಾರು ಅಂತ ಉಬ್ಬುತ್ತಿದ್ದ ಹನುಮಂತ ನಾವು ಮೊನ್ನೆ ನೋಡಿದ್ದೇವೆ, ಉಬ್ಬಿದ್ದಾನೆ. ಮೇರುಮಂದರ ಸಂಕಾಶಂ. ಅಯ್ಯಪ್ಪ, ತಪ್ಪು ತಿಳ್ಕೊಂಡ ಕಣೆ ನಿನ್ನ ಅಂತಂದಂತೆ ಸೀತೆ. ಹನುಮಂತ ಅಂದರೆ ಇಷ್ಟು ಶಕ್ತ ಅಂತ ನನಗೆ ಗೊತ್ತಿರೋದಿಲ್ಲ. ಆಯ್ತು, ನಿನ್ನ ಶಕ್ತಿ ನನಗೆ ಗೊತ್ತಾಯಿತು, ಹತ್ಕೋ ಹಾಗಾದರೆ. ಸೀತಾದೇವಿ ಹೇಳ್ತಾಳೆ, ಬಹಳ ವಿಶೇಷವಾದಂಥ ಉತ್ತರ. ಅದು ಅಂಥ ದುರ್ದಶೆಯಲ್ಲೇ ಇದ್ದ ಸೀತೆ ಹೇಳ್ತಕ್ಕಂಥ ಉತ್ತರ. ರಾವಣ ನನ್ನನ್ನು ಹಾರಿಸಿಕೊಂಡು ಬಂದ ಅಂದ ಮಾತ್ರಕ್ಕೆ ನಾನು ಹಾಗೆ ಮಾಡಬೇಕಾಗಿಲ್ಲ. ಇದು ಮೊದಲನೆಯ ತತ್ವ. ಎರಡನೆಯದು, ಎಲ್ಲೋ ಒಂದು ಕಡೆಗೆ ನನಗೆ ಏನೇನೋ ಬೇರೆ ಬೇರೆ ಕಾರಣ ಕೊಡ್ತಲ್ಲ, ಬಿದ್ದು ಹೋಗ್ಬೋದು, ಸತ್ತು ಹೋಗ್ಬೋದು, ಅವೆಲ್ಲ ಕುಸಿ ಕಾರಣಗಳು. ಅದು ಯಾವುದೋ ಹನುಮಂತ ಬೆಲೆ ಕೊಡಲ್ಲ. ಕೊನೆಯ ಕಾರಣವೇ ಬಹಳ ಪ್ರಧಾನವಾದದ್ದು ಆಕೆ ಕೊಡೋದು, ಯಾಕೆ ಹತ್ತುಕೊಳ್ಳಲ್ಲ ಅನ್ನೋದಕ್ಕೆ. ನಾನು ಹೇಗೆ ಕದಿಯಲ್ಪಟ್ಟೇನೋ ಹಾಗೇ ನನ್ನ ಕಡೆಯವರು ನನ್ನನ್ನು ಕದ್ದುಕೊಂಡು ಹೋದರು ಅನ್ನುವುದಕ್ಕಿನ್ನ ಕದ್ದವರನ್ನು ಮರ್ದನ ಮಾಡಿ ಜಗತ್ತಿಗೆ ಪಾಠವೊಂದನ್ನು ಕಲಿಸಿ ನನ್ನನ್ನು ಗೆದ್ದುಕೊಂಡು ಹೋಗುವುದು ಹೆಚ್ಚು ಯೋಗ್ಯ. ಅಂದರೆ ವಾಲ್ಮೀಕಿ ಮಹರ್ಷಿಗಳು ಈ ಸೂತ್ರವನ್ನು ಹೇಳ್ತಾರೆ. ಏನು? ಯಾರೋ ಕದ್ದರು ಅಂತ ನಾವು ಕದಿಯಬಾರದು, ಕದಿಯುವುದಕ್ಕಿನ್ನ
ಗೆಲ್ಲುವುದು ಮೇಲು. ಹಾಗೆ ಹೇಳುವುದರ ಮೂಲಕ ಆಕೆ ಒಂದು ಮಾತು ಹೇಳ್ತಾಳೆ, ಬಹಳ ಪ್ರಧಾನವಾದ ಅಂಶ. ಬರೀ ನನಗೆ ಕರ್ಕೊಂಡು ಹೋಗೋದಲ್ಲ, ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ವಿಧಿಸಬೇಕು. ರಾವಣನನ್ನು ದಂಡಿಸಿ ನನ್ನನ್ನು ಗೆದ್ದುಕೊಂಡು ಹೋಗ್ಬೇಕು. ಅಂದರೆ ಈಗ ಭಗವದ್ಗೀತೆಯಲ್ಲಿಯೂ ಇದೇ ಘರ್ಷಣೆ ಬರುತ್ತೆ. ಪ್ರಾರಂಭದ ಸಂದರ್ಭದಲ್ಲಿ ಅರ್ಜುನ ಕೇಳ್ತಾನೆ, ಯಾಕಪ್ಪ ಸಾಯಿಸಬೇಕು, ಯಾಕೆ ಕಷ್ಟ ಕೊಡಬೇಕು, ಅಷ್ಟು ಜನನೆಲ್ಲ ಸತ್ತು ಹೋಗ್ತಾರಲ್ಲ ಅಂತ. ಅದಕ್ಕೆ ಕೃಷ್ಣ ಹೇಳ್ತಕ್ಕಂಥ ಬಹಳ ದಿವ್ಯವಾದ ಮಾತೇನು ಅಂದರೆ, ತಪ್ಪು ಮಾಡಿದವರಿಗೆ, ಬಹಳ ವಿಶೇಷವಾದ ಅಂಶ ಇದು, ನಾವೆಲ್ಲ ದಾಖಲು ಮಾಡಬೇಕಾದ ಅಂಶ. ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ವಿಧಿಸದೇ ಹೋದರೆ, ದಯವಿಟ್ಟು ಗಮನಿಸಿ ಇದನ್ನು, ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ವಿಧಿಸದೇ ಹೋದರೆ ಆ ತಪ್ಪೇ ಸರಿ ಅಂತ ಆಗಿಬಿಡುತ್ತೆ. ತಪ್ಪು ಮಾಡಿದವರಿಗೆ ನಾವು ದಂಡವನ್ನು ಹಾಕಲೇಬೇಕು, ಶಿಕ್ಷೆ ವಿಧಿಸಲೇಬೇಕು. ಆಗಲೇ ಬೇರೆಯವರು ನೋಡಿದವರು, ಓ ಇದು ತಪ್ಪು ಕಣಯ್ಯ, ಹಾಗೆ ಮಾಡಬಾರದು ಅಂತ ಆಗುತ್ತೆ. ನೀನು ಈ ಹೊತ್ತು ಏನಾದರೂ ಕೌರವರ ಮೇಲೆ ಯುದ್ಧವನ್ನು ಮಾಡದೇ ಹೋದರೆ, ತುಂಬಿದ ಸಭೆಯಲ್ಲಿ ವಸ್ತ್ರಾಪಹರಣ ಮಾಡಿದ್ದು ಸರಿ, ಅರಗಿನ ಮನೆಯಲ್ಲಿ ಪಾಂಡವರನ್ನ ಸುಟ್ಟಿದ್ದು ಸರಿ, ನಿನ್ನ ರಾಜ್ಯಕೋಶಗಳನ್ನು ಕಿತ್ತುಕೊಂಡಿದ್ದು ಸರಿ ಅಂತ ಆಗಿಬಿಡುತ್ತೆ. ಹಾಗಾಗಬಾರ್ದು. ಜನರಿಗೆ ಪಾಠ ಮಾಡಬೇಕಾಗಿದ್ದರೆ ತಪ್ಪಿತಸ್ಥರನ್ನು ಶಿಕ್ಷಿಸಬೇಕು. ಸೀತಾದೇವಿಯ ಆಂತರ್ಯ ಅದು. ರಾವಣ ಅಬಲೆಯೊಬ್ಬಳನ್ನು ಅಪಹರಿಸಿಕೊಂಡು ಬಂದಿದ್ದಾಗ ಸೀತೆ ವಾಪಸ್ ಗುಪ್ತವಾಗಿಯೇ ಹೋಗಿಬಿಟ್ರೆ ಪಾಠ ಮಾಡಿದ್ದೆಲ್ಲ ಆಯಿತು, ಶಿಕ್ಷೆ ಕೊಟ್ಟಿದ್ದೆಲ್ಲ ಆಯಿತು. ಹೀಗಾಗಿ ರಾಮರು ಬಂದು ಶಿಕ್ಷಿಸಿ, ರಾವಣನನ್ನು ಶಿಕ್ಷಿಸಿ ಆಮೇಲೆ ನನಗೆ ಗೆದ್ಕೊಂಡು ಹೋಗಬೇಕು. ಇದು ಸೀತೆಯ ಅಂತರಂಗ, ಇದು ಸೀತೆಯ ಆಂತರ್ಯ. ಮುಂದಕ್ಕೆ ಹೋಗುವ. ಹನುಮಂತ ಹಣ್ಣು ತಿಂತೀನಿ ಅಂತ ಹೇಳಿ ದಾಂಧಲೆಯನ್ನು ಶುರು ಮಾಡು. ಅಲ್ಲಿದ್ದ ವನಪಾಲಕರೆಲ್ಲ ಹೋದರು ರಾವಣನ ಆಸ್ಥಾನಕ್ಕೆ. ಹೋಗಿ ಹೇಳಿದರು, ಯಾವುದೋ ಒಂದು ಕೋತಿ ಬಂದಿದೆ, ಬಹಳ ಗಲಾಟೆ ಮಾಡ್ತಾ ಇದೆ, ಹೋಗ್ರಿ, ಯಾರನ್ನು ಕಳ್ಸೋಣಪ್ಪ, ಒಂದು 7 ಜನ ಹೋಗ್ರಪ್ಪ, ನೀವು ಮಂತ್ರಿ ಹತ್ತಿರ ಇರತಕ್ಕಂಥ ಒಂದು 7 ಜನ ಹೋಗಿ ಆ ಕಪಿಯನ್ನು ನಿಗ್ರಹಿಸಿ ಬನ್ನಿ. ಕೊಂಚ ಹೊತ್ತಾದ್ಮೇಲೆ ವರ್ತಮಾನ ಬಂತು. ಆ ಕೋಟೆಯ ಬಾಗಿಲಿಗೆ ಹಾಕತಕ್ಕಂಥ ಅಗಳಿಯನ್ನು ತೆಗೆದುಕೊಂಡು ಚೆಚ್ಚಿಬಿಟ್ಟಿದೆ ಆ ಕೋತಿ. ಅಷ್ಟು ಜನ ಸತ್ತು ಹೋಗಿದ್ದಾರೆ. 80,000 ಜನ ಕಿಂಕರರನ್ನು ಕಳಿಸ್ತಾರೆ. ಕಿಂಕರ ಅನ್ನತಕ್ಕಂಥ ಒಂದು ಪದ ಬಹಳ ಬಾರಿ ಶ್ರೀಮದ್ ರಾಮಾಯಣದಲ್ಲಿ ಉಪಯೋಗಿಸ್ತಾರೆ. ಕಿಂಕರ ಅಂದರೆ ಅರ್ಥ ಏನಪ್ಪ ಅಂದರೆ ಬರೀ ಸೇವಕ ಅಂತ ಅರ್ಥ ಅಲ್ಲ. ಒಡೆಯನಾದಂತಹವನು ಹೇಳಿದ ಸೇವೆಯನ್ನು ಮಾಡಿ, ಕಿಂ ಕರೋಮಿ, ಇನ್ನೇನು ಮಾಡಬೇಕು, ಇದು ಮಾಡ್ಕೊಂಡು ಬರಯ್ಯ, ಮುಗಿತದೆ, ಕಿಂ ಕರೋಮಿ, ಇನ್ನೇನು ಮಾಡಬೇಕು ಅಂದರೆ ಹೇಳಿದ ಕೆಲಸವನ್ನೆಲ್ಲ ಮಾಡಿ ಮುಂದಿನ ಕೆಲಸಕ್ಕಾಗಿ ಕೇಳತಕ್ಕಂಥವನು ಕಿಂಕರ ಅಂತ. 80,000 ಕಿಂಕರರನ್ನು ಕಳಿಸ್ತೀನಿ ಇಂದ. ಕೊಂಚ ಹೊತ್ತಿಗೆ ಉತ್ತರ ಬಂತು, 80,000 ಜನ ಕಿಂಕರರು ಹೋಗ್ಬಿಟ್ಟಿದ್ದಾರೆ. ಆಗ ಅವನು ನೋಡಿದ, ಧಾನ್ಯಮಾಲಿನಿಯ ಮಗ ಅಕ್ಷಕುಮಾರ ಅಂತ, ಹೆಸರಿನಲ್ಲಿಯೇ ಅಕ್ಷಯವಿದೆ, ಇನ್ನು ಬಾಲಕ ಅಂದರೆ ಒಂದು 16-17 ವರ್ಷ ಆಗಿದೆ ಅನ್ಕೊಳ್ಳೋಣ. ಅಕ್ಷಕುಮಾರ ಅಂತ ಅವನನ್ನು ಕಳಿಸ್ತು. ನೀವು ಇಂದಿನಿಂದ ಕೊನೆಯ ತನಕ ಒಂದು ಸಂಗತಿಯನ್ನು ದಾಖಲು ಮಾಡ್ತಾ ಹೋಗಬೇಕು. ಪ್ರತಿ ಘಟ್ಟದಲ್ಲಿಯೂ ರಾವಣ ತನ್ನವರನ್ನು ಕಳ್ಕೊಳ್ತಾ ಬರ್ತಾನೆ, ಒಬ್ಬೊಬ್ಬರಾಗಿ ಇದು ಮೊಟ್ಟ ಮೊದಲನೆಯ ಆಹುತಿ ಅಂದರೆ ಮಗ, ರಾವಣನ ಮಗ ಅಕ್ಷಕುಮಾರ, ಅವನನ್ನು ಕಳ್ಕೊಳ್ತಾನೆ. ಇಲ್ಲಿಂದ ಅವನ ನಷ್ಟ ಪರಂಪರೆ ಆಗುತ್ತೆ. ಆದರೆ ನೀವು ದಾಖಲು ಮಾಡಬೇಕಾದ್ದೇನು ಅಂದರೆ, ತನ್ನ ಎಲ್ಲ ಹತ್ತಿರದವರನ್ನೂ ಕಳೆದುಕೊಳ್ಳುತ್ತಲೂ ಅವನು ತನ್ನ ಕಾಮನೆಗಾಗಿ ಎಲ್ಲರನ್ನೂ ಕಳ್ಕೊಳ್ತಾ ಹೋಗ್ತಾನೆ.
ಅಂದರೆ ರಾವಣನ ಮಹಾ ದೌರ್ಬಲ್ಯ, ರಾವಣನ ಮಹಾ ಅಸಹ್ಯಪೂರ್ಣವಾದಂತಹ ಸ್ವಾರ್ಥ ಯಾವ ಮಟ್ಟದ್ದಾಗಿತ್ತು ಅಂದರೆ, ಈಗ ಅಕ್ಷಕುಮಾರನನ್ನು ಕಳ್ಕೊಳ್ತಾನೆ, ಕುಂಭಕರ್ಣನಾದ ತಮ್ಮನನ್ನು ಕಳ್ಕೊಳ್ತಾನೆ, ಇಂದ್ರಜಿತುವಾದ ಮಗನನ್ನೂ ಕಳ್ಕೊಳ್ತಾನೆ, ಆದರೂ ಸೀತೆಯ ವ್ಯಾಮೋಹವನ್ನು ಅವನು ಬಿಡೋದಿಲ್ಲ. ಅಂದರೆ ಒಬ್ಬ ವ್ಯಕ್ತಿಯ ಕಾಮತೃಪ್ತಿಗಾಗಿ ಎಲ್ಲರನ್ನೂ ಕಳ್ಕೊಳ್ಳಿಕ್ಕೆ ಸಿದ್ಧ ಆಗ್ತಾನೆಯೇ ವಿನಃ ಅವನು ತನ್ನ ತಪ್ಪನ್ನು ತಿದ್ದುಕೊಳ್ಳಿಕ್ಕೆ ಹೋಗೋದಿಲ್ಲ. ಕುಂಭಕರ್ಣ ನಮಗೆ, ನಾವಿನ್ನೂ ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ, ಮಾಡ್ತೀವಿ ಬಹುಶಃ ಇನ್ನು 3ನೇ 10ನೇ ದಿವಸದಲ್ಲಿ ಮಾಡ್ತೀವಿ. ಎಂಥ ಧರ್ಮಪರ ಅನ್ನತಕ್ಕಂಥದ್ದನ್ನು ನಾವು ನೋಡಲಿದ್ದೇವೆ, ಅವನು ಮಾಡತಕ್ಕಂಥ ಧಾರ್ಮಿಕ ಚರ್ಚೆಯನ್ನು ನೋಡಲಿದ್ದೇವೆ. ಅವನೇ ಹೇಳಿದರೂ ತನಗೆ ಅತ್ಯಂತ ಪ್ರಿಯನಾದಂತಹ ಇಂದ್ರಜಿತುವೇ ಸತ್ತರೂ ಆತ ತನ್ನ ಕಾಮುಕ ಸ್ಥಿತಿಯಿಂದ ಇಳಿಯೋದಿಲ್ಲ. ಅಂದರೆ ಮಹಾಸ್ವಾರ್ಥಿಯಾಗಿದ್ದಂತಹ ವ್ಯಕ್ತಿ ತನ್ನ ಎಲ್ಲ ಸನ್ನಿಹಿತರನ್ನೂ ಕಳ್ಕೊಳ್ತಾ ಹೋಗ್ತಾನೆ, ತನಗೆ ಬೇಕಾದ್ದನ್ನು ಮಾತ್ರ ಬಿಡೋದಿಲ್ಲ ಅನ್ನತಕ್ಕಂತಹ ಬಹಳ ಪರಮಸತ್ಯ. ಆ ಸತ್ಯದ ಮೊಟ್ಟ ಮೊದಲನೆಯ ಆಹುತಿ ಅಕ್ಷಕುಮಾರ. ಅಕ್ಷಕುಮಾರ ಬಂದ, ಹನುಮಂತನ ಜೊತೆಗೆ ಯುದ್ಧವಾಯಿತು. ಕೊಂಚ ಹೊತ್ತು ಹನುಮಂತ ಅವನ ವಯಸ್ಸನ್ನು ನೋಡಿ ಕಡೆಗಣಿಸಿದ, ಇರಲಿ ಬಿಡೋಣ ಪಾಪ ಹುಡುಗ ಅಂತ. ಆದರೆ ಹುಡುಗನ ಬಾಣಗಳು ಹುಡುಗತನವಾಗದೆ ಮಂತ್ರಪೂತವಾಗಿದ್ದರಿಂದ ಕೊನೆಗೊಂದ್ಸಲ ಮುಷ್ಟಿನ ಒಂದ್ಸಲ ಹೊಡೆದ. ಸಭಗ್ನ ಬಾಹೂರು, ಅವನ ಭುಜಗಳು ಕಾಲುಗಳು ಮುರಿದೋಯ್ತು. ಪ್ರಭಿನ್ನ ಸಂಧಿ ಪ್ರವಿಕೀರ್ಣ ಬಂಧನು, ಈ ಕೀಲುಗಳೆಲ್ಲ ಕಳಚ್ಕೊಳ್ತು, ಇಲ್ಲೆಲ್ಲ ನಜ್ಜುಗುಜ್ಜಾಗಿ ಹೋಯ್ತು. ಹತಃ ಕ್ಷಿತವು ವಾಯುಸುತೇನ ರಾಕ್ಷಸ. ನೀವು ಯಾವುದಾದರೂ ಹನುಮಂತನ ದೇವಸ್ಥಾನದಲ್ಲಿ ಆತನ 2 ಕಾಲುಗಳ ಮಧ್ಯದಲ್ಲಿ ಒಂದು ಪ್ರತಿಮೆ ಏನಾದರೂ ಇದೆ ಅಂದರೆ ಅದು ಅಕ್ಷಕುಮಾರ ಅಂತ. ನೀವು ನೋಡಿರ್ಬೇಕಂತ ಹನುಮಂತರಾಯನ ಗುಡಿಗಳನ್ನು. ಹನುಮಂತರಾಯನ ಪಾದದ ಹತ್ತಿರ ಒಂದು ಪುಟ್ಟ ಶರೀರ ಬಿದ್ದಿರುತ್ತೆ. ಅಂದರೆ ಹನುಮಂತರಾಯನ ಪಾದದ ಹತ್ತಿರ ಯಾವುದಾದರೂ ಒಂದು ವ್ಯಕ್ತಿ ಮಲಗಿದಾನೆ ಎಂದರೆ ಅದು ಅಕ್ಷಕುಮಾರ ಅಂತ. ಇದರಿಂದ ಮತ್ತೊಂದು ಪರಮಸತ್ಯ ನಮಗೆ ಗೊತ್ತಾಗುತ್ತೆ. ಯಾರು ಧರ್ಮಸ್ಥಾಪನೆಯನ್ನು ಮಾಡುತ್ತಾನೆಯೋ, ಯಾರು ಮಹಾ ದುರ್ಮಾರ್ಗಿಯಾಗಿದ್ದಾನೋ ಇಬ್ಬರೂ ಪ್ರಸಿದ್ಧರಾಗಿಬಿಡ್ತಾರೆ ಅಂತ. ಹನುಮಂತನಿಗೆ ಮಾಡತಕ್ಕಂಥ ಅಭಿಷೇಕವೆಲ್ಲ ದರಿದ್ರ ರಾಕ್ಷಸನಿಗೂ ಸೇರ್ತಾ ಇರುತ್ತೆ ಪ್ರತಿನಿತ್ಯವೂ. ಅದು ನೋಡಿದಾಗೆಲ್ಲ ನನಗನ್ಸುತ್ತೆ, ಇವನಿಗೆ ಯಾಕಯ್ಯ ಅಭಿಷೇಕ ಅಂತ. ಏನು ಮಾಡೋದು, ಯಾಕೆ ಗೊತ್ತಾ ಅಭಿಷೇಕ ಅವನಿಗೆ? ಹನುಮಂತನ ಪಾದಸ್ಪರ್ಶವಾಗಿದೆ ಅವನಿಗೆ ಅಂತ. ಪಾದಸ್ಪರ್ಶ. ಈಗ ನರಸಿಂಹ, ಹಿರಣ್ಯಕಶಿಪು ಎಷ್ಟು ಪುಣ್ಯವಂತನಾಗಿ ಬಿಟ್ಟ ಅಂದರೆ, ಸತ್ತಿದ್ದೆಲ್ಲವನು ನರಸಿಂಹನ ತೊಡೆಯ ಮೇಲೆ ಅವನ ದೇಹದ ಕರುಳಿತ್ತಲ್ರಿ. ಅಂತರಮಾಲಾಧರಂ ದೇವಂ, ಅಂತರ ಅಂದರೆ ಕರುಳು ಅಂತ. ಅಂತರಮಾಲ, ಕರುಳಿನ ಮಾಲೆಯನ್ನು ಹಾಕೊಂಡ್ಬಿಟ್ಟು ಚಿನ್ನದ ಮಾಲೆ ಆಗಿ ಹೋಯ್ತು ನರಸಿಂಹನಿಗೆ. ಅಂದರೆ ನೀವು ಪರಮ ನೀಚರಾಗಿದ್ದರೂ ಮಹಾತ್ಮರ ಸಂಸರ್ಗದಿಂದಾಗಿ ನೀವು ಪ್ರಸಿದ್ಧರಾಗಿ ಬಿಡ್ತೀರಿ. ಆಗೊಂದು ಪ್ರಶ್ನೆ ನಾನು ಭಾಳ ಜನ ಕೇಳಿದ್ದಾರೆ, ನೀಚರೇ ಅಷ್ಟು ಪ್ರಸಿದ್ಧರಾದ ಮೇಲೆ ಇನ್ನು ಬೇನ್ ಮಾಡೋಣ ಬಿಡಿ ಸ್ವಾಮಿ, ನಾವು ನೀಚರಾಗೇ ಇರ್ತೀವಿ ಅಂತ. ಉತ್ತರ ಅದಲ್ಲ. ನೀಚರೇ ಹಾಗಾದ ಮೇಲೆ ಇನ್ನು ದೊಡ್ಡ ಮನುಷ್ಯರು ನೀವಿನ್ನೇನಾಗ್ತೀರಿ? ನೀವು ನೀಚರಾಗದೇ ಇದ್ದರೆ, ವಿಭೀಷಣನೋ ಪ್ರಹ್ಲಾದನೋ ಹನುಮಂತನೋ ಆಗಿಬಿಟ್ರೆ ಆವಾಗ ಏನಾಗ್ತೀರಿ? ನೀವು ಕಾಲು ಕೆಳಗೆ ಬಿದ್ದಿರಲ್ಲ, ಶ್ರೀರಾಮನ ಆಲಿಂಗನದಲ್ಲೇ ಇರ್ತೀರಿ. ಕೊನೆಗೆ ಅಕ್ಷಕುಮಾರ ಹೋಗಿ ಸತ್ತ, ನಜ್ಜುಗುಜ್ಜಾಗಿ ಬಿಟ್ಟ. ಯಾವಾಗ ಸತ್ತನೋ ಆಗ ರಾವಣನ ಆಸ್ಥಾನದಲ್ಲಿ ಸಂಚಲನವಾಗೋಯ್ತು. ಸತ್ತೋಗ್ಬಿಟ್ಟ ಅವನು. ಇಂದ್ರಜಿತುವನ್ನು ನೋಡಿದ ರಾವಣ. ಶಸ್ತ್ರಾಸ್ತ್ರ ನಿಪುಣನೀ ದೇವದಾನವ ವಿಜಯೀ, ಬ್ರಹ್ಮಮೆಚ್ಚಲು ಬ್ರಹ್ಮಾಸ್ತ್ರ ಪಡೆದೆ. ಇಂದ್ರಜಿತುವನ್ನು ಕುರಿತು ರಾವಣ ತನ್ನ ಮಾತನ್ನು ಆರಂಭ ಮಾಡ್ತಾ ಇದ್ದಾನೆ.
ಮೂರು ಲೋಕದಲ್ಲೆಲ್ಲ ಎದುರಿಸುವರಾರಯ್ಯ, ಸುರರಲ್ಲಿ ನಿನ್ನೊಡನೆ ನಿಲ್ಲುವವರಾರು? ನಿನ್ನನ್ನು ರಕ್ಷಿಸಿದೆ ಬಾಹುಬಲದೊಡನೆ ತಪ, ದೇಶಕಾಲವನರಿತ ಜಾಣ ನೀನು. ತಪದಲ್ಲಿ, ಮುಷ್ಟಿಯಲ್ಲಿ, ಮಂತ್ರಪ್ರಯೋಗದಲ್ಲಿ ನನಗೆ ಒಬ್ಬನೇ ಸಮನು, ಅವನೇ ನೀನು. ನಿನ್ನಿರವು ನನ್ನೊಡನೆ ಇರುವ ಕಾರಣದಿಂದ ಯುದ್ಧ ಎಂತಹುದಿರಲಿ ನಮಗೇ ಜಯ. ಆ ಕಪಿಯೊಂದು ಬಂದಿಹುದು, ತೋಟವನ್ನು ತರಿದಿಹುದು, ಜಂಬು ಮಾರಿಯ ಜಜ್ಜಿ ಬಿಟ್ಟಿರುವುದು. 80,000 ಕಿಂಕರರ ಕೊಂದಿಹುದು. ಸಚಿವ ಸಪ್ತಮ ಸುತರು ಸತ್ತಿರುವರು. ವೀರಾಕ್ಷಕುಮಾರ ನಿನ್ನನುಜ ಬಾಹುಬಲಿ, ಅವನನ್ನು ಆ ಕೋಪ್ತಿ ಕೆತ್ತಿರುವುದು. ಚಲನೆಯಲ್ಲಿ ಅದು ಗಾಳಿ, ದೇಹದಲ್ಲಿ ಅದು ವಜ್ರ, ಸವರಿಬಿಟ್ಟಿದೆ ನಮ್ಮ ಸೇನೆಯನ್ನು. ಏಳು ಎದ್ದೇಳು, ಲಂಕೆ ಮಾನವ ಉಳಿಸು, ಎಚ್ಚರದಿ ನೀ ಹೋಗು, ಯೋಗ್ಯ ಮಂತ್ರವ ಪಠಿಸು, ಕುಟಿಲ ನೀತಿಯ ಯುದ್ಧ ನೀನು ಮಾಡು. ನಮ್ಮ ಗುರಿಯೇ ವಿಜಯ. ವಾನರನ ವಧೆ ಮಂತ್ರ. ಹೋಗಿ ಬಾ ಇಂದ್ರಜಿತು, ವಿಜಯೀ ಭವ. ಹೋಗ್ಬಾ. ಇಂದ್ರಜಿತು ವೆದ್ದ. ಇಂದ್ರಜಿತು ನಿಮಗೆ ಕಥೆ ಗೊತ್ತಿದೆ. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ಹನುಮಂತ ಬ್ರಹ್ಮಾಸ್ತ್ರಕ್ಕೆ ಗೌರವವನ್ನು ಕೊಟ್ಟು ಅಲ್ಲಿಗೆ ಬಂದಿದ್ದಾನೆ. ರಾವಣ ಹನುಮಂತನನ್ನು ಕಂಡ. ರಾವಣ ಹನುಮಂತನನ್ನು ನೋಡ್ತಾ ಇದ್ದ ಹಾಗೆ ರಾವಣನಿಗೆ ಏನನ್ನಿಸ್ತು, ಹನುಮಂತನಿಗೆ ಏನನ್ನಿಸ್ತು, ಈ ಎರಡನ್ನೂ ದಾಖಲು ಮಾಡಬೇಕು. ನಿನ್ನೆ ನಾನು ಹೇಳಿದ್ದೆ, ನಿದ್ದೆ ಹೋಗುವ ಸಂದರ್ಭದಲ್ಲಿ ಹನುಮಂತನ ದೃಶ್ಯ ಏನಾಯಿತು, ಜಾಗೃತನಾಗಿದ್ದಾಗ ರಾವಣ ಹೇಗೆ ಕಾಣಿಸ್ತಾ ಅಂತ. ಹನುಮಂತನಿಗೆ ರಾವಣ ಹೇಗೆ ಕಾಣಿಸ್ತಾ? ಅಹೋ ರೂಪಂ, ಅಹೋ ಧೈರ್ಯಂ, ಅಹೋ ಸತ್ವಂ, ಅಹೋ ದೀಪ್ತಃ. ಎಷ್ಟು ಸುಂದರವಾಗಿದ್ದಾನಯ್ಯ, ಎಷ್ಟು ತೇಜಸ್ವಿಯಾಗಿದ್ದಾನಯ್ಯ, ಎಷ್ಟು ಪ್ರಖರವಾಗಿದ್ದಾನಯ್ಯ ಇವನು. ಯದ್ಯಧರ್ಮೋ ನ ಬಲವಾನ್ ಸ್ಯಾದಯಂ ರಾಕ್ಷಸೇಶ್ವರ ಸ್ಯಾದಯಂ ಸುರಲೋಕಸ್ಯ ಇಂದ್ರಸ್ಯಾಪಿ ರಕ್ಷಿತಃ. ಈ ರಾವಣ ಅಧರ್ಮವೊಂದನ್ನು ಬಿಟ್ಟಿದ್ದರೆ ಇಡೀ ರಾಕ್ಷಸ ಕುಲವನ್ನೇ ರಕ್ಷಿಸಿಬಿಡ್ತಾ ಇದ್ದ, ಇಡೀ ಸುರಲೋಕವನ್ನೇ ರಕ್ಷಿಸಿಬಿಡ್ತಾ ಇದ್ದ. ಯಧರ್ಮೋ ನ ಬಲವಾನ್, ಅವನಲ್ಲಿ ಅಧರ್ಮ ಅನ್ನುವುದು ಬಲವಾಗದೇ ಇದ್ದಿದ್ದರೆ ಇಂದ್ರನಿಗೂ ಪೂಜ್ಯನಾಗಿ ಬಿಡ್ತಾ ಇದ್ದ. ರಾವಣ ನೋಡ್ದ. ಇದು ಹನುಮಂತನಿಗೆ ರಾವಣನನ್ನು ನೋಡಿದಾಗ ಅನ್ನಿಸ್ತು. ರಾವಣ ಹನುಮಂತನನ್ನು ನೋಡ್ದ, ಅವನಿಗೆ ಇದ್ದಕ್ಕಿದ್ದ ಹಾಗೆ ಒಂದು ದೃಶ್ಯ ನೆನಪಾಯಿತು. ಹಿಂದೆ ಅವನು ಹಿಮವತ್ ಪರ್ವತದ ಮೇಲೆ ಹೋಗ್ತಾ ಇದ್ದಾಗ ಸಂಚಾರ ಮಾಡಿಕೊಂಡು ಕೆಳಗೆ ನೋಡ್ತಾನೆ. ಆ ವಿಮಾನ ಮುಂದಕ್ಕೆ ಹೋಗಿಲ್ಲ, ಕೆಳಗೆ ನೋಡಿದ, ಯಾವನೋ ಮಾಂತ್ರಿಕನಿರ್ಯಾನೆ ಅಂದ್ಕೊಂಡ, ಕೆಳಗೆ ಧುಮುಕಿದ, ಅಲ್ಲಿ ನಂದಿ ಕಂಡ. ಕೋತಿಯಿಂದ ಆ ನಂದಿ ಇವನಿಗೆ ಶಾಪ ಕೊಟ್ಟ, ನಿನಗೆ ಕೋತಿಗಳಿಂದಲೇ ಮರಣವಾಗಲಿ ಇಂದ, ಸಹಾಯದಿಂದ ಆಗಲಿ ಅಂತ. ಏನಯ್ಯ ನನ್ನ ವಿಮಾನ ನಿಂತು ಬಿಟ್ಟಿದೆ, ಒಳಗೆ ಯಾರಿದ್ದಾರೆ ಎಂದ. ಒಳಗೆ ಶಂಕರ ಇದ್ದಾನೆ. ಯಾವನವನು ಶಂಕರ ಅಂದ. ಹಾಗೆಲ್ಲ ಮಾತಾಡಬೇಡ, ಈಶ್ವರ ಆತ, ಕರಿ ನಾನು ಬಂದಿದ್ದೀನಿ ಅಂತ ಹೇಳು. ಹಾಗೆಲ್ಲ ಈಶ್ವರ ಕರೆದ್ರೆ ಬರಲ್ವಾ, ಅವನು ಅಲ್ಲಾಡಿಸ್ಬಿಟ್ಟು ಕರೆದು ಬಿಡ್ತೀನಿ ನಾನು ಅಂತ ಹೇಳಿ ಆ ಈಶ್ವರ ಇದ್ದಂತಹ ಗೃಹದ ತಳಭಾಗಕ್ಕೆ
ತನ್ನ ಕೈಗಳನ್ನು ಹಾಕಿ ಅಲ್ಲಾಡಿಸ್ತ. ಅಲ್ಲಿ ಪಾಪ ಗಂಡ ಹೆಂಡತಿ ತುಂಬ ಸಂತೋಷದಿಂದ ಇದ್ದಾರೆ. ಇಬ್ಬರು ನರ್ತನ ಮಾಡ್ತಾ ಇದ್ದಾರೆ. ಅವಳು ಭರತನಾಟ್ಯ ಮಾಡ್ತಾ ಇದ್ದಾಳೆ ಪಾರ್ವತಿ, ಈಶ್ವರ ರುದ್ರ ಮನೋಹರ ನಾಟ್ಯ ಮಾಡ್ತಾ ಇದ್ದಾನೆ. ಇವನು ಯಾವಾಗ ಅದನ್ನು ಅಲ್ಲಾಡಿಸಿದನೋ ಆಗ ಹೆದರ್ಕೊಂಬಿಟ್ಟು ಹಿಡ್ಕೊಂಬಿಟ್ಲು. ಈಶ್ವರ ಅದನ್ನು ನೋಡಿ ತನ್ನ ಹೆಬ್ಬೆರಳಿನಿಂದ ಒತ್ತದ. ರಾವಣನ 18 ಕೈಗಳು ಕೆಳಗೆ ಸಿಗಾಕೊಂಬಿಟ್ಟು ಅಂತ ಅರ್ಥ. ಅವನು ತುಂಬ ಸುಂದರವಾಗಿ ಹತ್ತನಂತೆ ಅಂತ ಹತ್ತಿರಬೇಕು ಅಂತ ಕಾಣುತ್ತೆ ಅವನು. ಯಾಕೆಂದರೆ ರಾವಣ ಆಮೇಲೆ ಹೊಗಳ್ತಾನೆ, ಎಷ್ಟು ಚೆನ್ನಾಗಿ ಹತ್ತಯ್ಯ ನೀನು. ಅಳುತ್ತಾ ಇದ್ದಿದ್ದನ್ನು ನೋಡಿ ಅವನ ಮಂತ್ರಿಗಳು ಹೇಳಿದರು, ಹತ್ತಿರೆಲ್ಲ ನಿಂಗೆ ಬಿಡುಗಡೆ ಆಗೋದಿಲ್ಲ, ಈಶ್ವರ ಭಕ್ತಪರಾಧೀನ, ಆದ್ದರಿಂದ ನೀನು ಶಿವನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡು. ಜಟಾಟವೀಗಲಜ್ಜಲ ಪ್ರವಾಹ ಪಾವಿತ ಸ್ಥಳೇ ಗಲೇವಲಂಬ್ಯ ಲಂಬಿತಂ ಭುಜಂಗ ತುಂಗಮಾಲಿಕಾಂ ಡಮಂಗ್ 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 ನಿನಾದವಂಗ್ ಡಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವಂ. ಜಟಾಕಟಾಹ ಸಂಭ್ರಮ ಭ್ರಮನ್ನಿಲಿಂಬ ನಿರ್ಜರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಧಿಮಿ 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 ಧಿನ ಮೃದಂಗ ತುಂಗ ಮಂಗಲ ಧ್ವನಿಕ್ರಮ ಪ್ರವರ್ತಿತ ಪ್ರಚಂಡ ತಾಂಡವ ಶಿವ. ತನ್ನ 10 ಕಂಠಗಳಿಂದ, ಇದಿಷ್ಟೇ ಅಲ್ಲ, ಎರಡೇ ಅಲ್ಲ, ಇನ್ನೊಂದು 10 ಶ್ಲೋಕ ಇದೆ ಅದರಲ್ಲಿ. ರಾವಣ ಈಶ್ವರನನ್ನು ಕುರಿತು ಧ್ಯಾನ ಮಾಡಿದ, ಶಿವ ಪ್ರತ್ಯಕ್ಷನಾದ, ಅವನಿಗೆ ವರವನ್ನು ಕೊಟ್ಟ. ವಾಸ್ತವವಾಗಿ ರಾವಣ ಅವನ ಹೆಸರಲ್ಲ, ಅವನ ಹೆಸರು ದಶಕಂಠ ಅಂತ. ಶೈಲಾಕ್ರಾಂತೇನ ಯೋ ಮುಕ್ತಸ್ತ್ವಯಾ ರಾವಃ ಸುದಾರುಣ. ಶೈಲ ಆಕ್ರಾಂತೇನ, ಆ ಬೆಟ್ಟ ನಿನ್ನ ಕೈಗಳ ಮೇಲೆ ಬಿದ್ದು ಆಕ್ರಾಂತವಾಗಿದ್ದಾಗ ಇಷ್ಟು ಚೆನ್ನಾಗಿ ಹತ್ತಿದೀಯಾ ಅಂದರೆ, ರಾವ ಅಂದರೆ ಧ್ವನಿ ಅಂತ ಅಳೋದು. ರಾವಃ ಸುದಾರುಣ, ಅತ್ಯಂತ ದಾರುಣವಾಗಿ ಹತ್ತಿಬಿಟ್ಟಿದ್ದೀಯಾ, ಆದ್ದರಿಂದ ತಸ್ಮಾತ್ ತ್ವಂ ರಾವಣೋ ನಾಮ ರಾಜ ಭವಿಷ್ಯತಿ, ನಿನಗಿನ್ಮೇಲೆ ರಾವಣ ಅಂತ ಹೆಸರಾಗಲಿ ಅಂತ. ಇದನ್ನು ರಾವಣ ನೆನಪಿಸ್ಕೊಂಡ. ಹಿಂದೆ ಆ ನಂದಿ ಹಾಗೆ ನನಗೆ ಮಾಡಿದ್ದ, ಬಹುಶಃ ಭವೇತ್ ಸಾಕ್ಷಾತ್ ನಂದಿ ಇದಂ ಆಗತಃ, ಆ ನಂದಿನೇ ಹೀಗೇನಾದರೂ ಬಂದಿದ್ದಾನೋ ಅಂತ ರಾವಣ ನೆನಪಿಸಿಕೊಂಡ. ಹನುಮಂತ ಹಾಗೆ ನೆನಪಿಸಿಕೊಂಡ. ಇವನಿಗೇನಾದರೂ ಶಿಕ್ಷೆ ಕೊಡಬೇಕು ಅಂತಾಯಿತು. ಅವನ ಬಾಲಕ್ಕೆ ಬೆಂಕಿ ಹಚ್ಚಿ ಅಂತ ಹೇಳಿದರು. ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದ್ದರ ಫಲಿತವಾಗಿ ಲಂಕೆ ಉರಿದು ಹೋಯಿತು. ಇಲ್ಲಿಗೆ ಸುಂದರಕಾಂಡ ಮುಕ್ತಾಯ ಆಗ್ತಾ ಇದೆ, ಮುಕ್ತಾಯ ಆಗೋದಿಲ್ಲ. ಯಾಕೆಂದರೆ ಈ ದೃಶ್ಯವನ್ನೇ ನಾಳೆ ನಾನು ಮತ್ತೊಮ್ಮೆ ಇನ್ನೊಂದಷ್ಟು ವಿಸ್ತಾರವಾಗಿ ಮಾತಾಡಿ ಸುಂದರಕಾಂಡದಲ್ಲಿ ಇರತಕ್ಕಂತಹ ಅತ್ಯಂತ ಪ್ರಧಾನವಾದ 3 ರಹಸ್ಯಗಳನ್ನು ಕುರಿತು ನಾಳೆ ನಾನು ಮಾತನಾಡಲಿದ್ದೇನೆ. ಮಾನನೀಯ ಹರಿಪ್ರಕಾಶ್ ಕೋಣೆಮನೆಯವರು ತಮ್ಮ ದಿವ್ಯವಾಗಿರತಕ್ಕಂಥ ಪ್ರಭುತ್ವಪೂರ್ಣವಾದ, ಅನುಭವಪೂರ್ಣವಾದ ಸಂದೇಶವನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೆ.